ಲ್ಯೂಕೋಸೈಟ್ಸ್ ಅಂತ ಕರೀತಾರೆ ಇವುಗಳನ್ನು. ಯಾರಂದ್ರೆ ಕೇಳಿದ್ರೆ ಬಿಳಿ ರಕ್ತ ಕಣ ಎಂದರೆ ಏನು ಅಂತಂದ್ರೆ ಬಿಳಿ ರಕ್ತ ಕಣಗಳನ್ನು ಲ್ಯೂಕೋಸೈಟ್ಸ್ ಅಂತ ಹೇಳಬೇಕು. दूसरी बिल्ली ने अगर बताइए उनको क्या मिला? तो वो कुछ नहीं मिला। उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई, बोली यह तो मेरी रोटी, छीन के लाई थोड़ी रोटी, मेरी रोटी। ಭಾರತದಲ್ಲಿರುವ ಮಾಲಿನ್ಯ ವಿಧಗಳನ್ನು ಇದನ್ನು ಹೇಳ್ತೀವಿ. ಮಾಲಿನ್ಯ ಸವೆತ ಹಾಗೂ ನಷ್ಟಕ್ಕೆ ಕಾರಣಗಳು ಈ ಪಾಠದಲ್ಲಿ ನೋಡ್ತೀವಿ. ಮಾಲಿನ್ಯ ಸವೆತದ ಪರಿಣಾಮಗಳನ್ನು ನೋಡ್ತೀವಿ. ಮಾಲಿನ್ಯ ರೇಖಾತ್ಮಕ ಸಮೀಕರಣ ಅಧ್ಯಾಯ 2 ಪಾಠ ಮಾಡಿಸ್ತೀನಿ ನಾನು. ಬೀಜೋಕ್ತಿಗಳು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ. ಬೀಜೋಕ್ತಿಯೊಳಗ 4 ವಿಧಗಳು: ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ. ಏಕಪದೋಕ್ತಿ ಎಂದರೆ ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಎನ್ನುವರು. ಏಕಪದೋಕ್ತಿ ಎಕ್ಸಾಂಪಲ್ ಏನಿರ್ತೈತಿ? ಉದಾಹರಣೆಗಳು ಏಕಪದೋಕ್ತಿ 4 ಎಕ್ಸಾಂಪಲ್ 4x 5y -2x ಸಾಕಷ್ಟು ನಾವು ಕೊಡ್ಬೋದು. ಎಂದರೆ ಎರಡು ವಿಜಾತಿ ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ದ್ವಿಪದೋಕ್ತಿ. ವಿಜಾತಿ ಪದ 2 ಹೊಂದ್ಯಾವಲ್ಲ, ಇಲ್ಲಿ 2 ಇದೊಂದು ಐತಿ, ಇದೊಂದು 5x + y - 1, 6d + 1 + x 3 ಅದಾವ. ಯಾವ್ದದಾವ 3? ರೇಖಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ, ಧನಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಡೆಫಿನಿಷನ್ ಏನು ಬರ್ತೈತಿ? ಬಹುಪದೋಕ್ತಿ 2 ಇರಬೇಕು, 1 ಹೊಂದಿರಬೇಕು. ಡಿಗ್ರಿ 1 ಹೊಂದಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ 200. ಬಹುಪದೋಕ್ತಿ ಅದಕ್ಕೆ ಸಾಮಾನ್ಯ ರೂಪ ax + b = 0. ಬಹುಪದೋಕ್ತಿಯ ಸಾಮಾನ್ಯ ರೂಪ. ಬಹುಪದೋಕ್ತಿಗಳು ರೇಖಾತ್ಮಕ ಬಹುಪದೋಕ್ತಿ ಸಾಮಾನ್ಯ ರೂಪ ax + b = 0. ಇವತ್ತು ನಾವು ಟೈಪ್ಸ್ ಆಫ್ ಸೆಂಟೆನ್ಸ್ ಹೇಳ್ಬಿಟ್ಟಿದ್ದೇನೆ. ಸೆಂಟೆನ್ಸ್ ಅಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ 4 ವಿಧಗಳು: ಅಸರ್ಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪೇರೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಾಧಾ ಮತ್ತು ಪ್ರತಿಪಾದಕ ವಾಕ್ಯ. ಇಂಟರೋಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ಇಂಪೇರೇಟಿವ್ ಅಂದರೆ ಆಜ್ಞಾರ್ಥಕ ವಾಕ್ಯ ಮತ್ತು ಎಕ್ಸ್ಕ್ಲಮೇಟಿವ್ ಅಂದರೆ ಆಶ್ಚರ್ಯಸೂಚಕ ವಾಕ್ಯ. ಅದರಲ್ಲಿ ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಾಧಾ ಅಥವಾ ಪ್ರತಿಪಾದಕ ವಾಕ್ಯ. Assertive sentence. A sentence that makes statement or any assumption is called an assertive sentence. Assertive sentence ಅಂದ್ರೆ A sentence that makes a statement or any
ಉದಾಹರಣೆ I learn English, we play cricket, you read a lesson, it drinks water, they go to school. ಉದಾಹರಣೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡದ 3ನೇ ಪದ್ಯ ಕೌರವೇಂದ್ರನ ಕೊಂದೆ ನೀವು ಅಭ್ಯಾಸ ಮಾಡೋಣ. ಕವಿ ಕುಮಾರವ್ಯಾಸ ಸಾಮಾನ್ಯ ಶಕ 1430 ಎಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವರು. ಇವರು ಆದಿ ಬರೆದ 10 ಪರ್ವಗಳನ್ನು ರಚಿಸಿ ಕುಮಾರವ್ಯಾಸರೆಂದು ಪ್ರಸಿದ್ಧರಾಗಿದ್ದಾರೆ. ಇವರು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಭಾರತೀಯ ಷಟ್ಪದಿಯಲ್ಲಿ ಕಾವ್ಯವನ್ನು ರಚಿಸಿದ್ದಾರೆ. ಐರಾವತ ಎಂಬ ಕಾವ್ಯ ಕೃತಿಯನ್ನು ರಚಿಸಿದ್ದಾರೆ ಎಂದು ಬರಸೆಳೆದು ಕುರುಳಿಸಿದನು ಪೀಠದಲ್ಲಿ ಎನಗೆ ನಿಮ್ಮ ಅಡಿಗಳಲ್ಲಿ ಇರಿಸಿಕೊಳ್ಳುತ್ತಾನೆ. ನುಡಿ ನುಡಿಗಳನ್ನಾಡಿದಾಗ ಆತನ ಸಲಿಗೆಯನ್ನು ಕಂಡು ಕರ್ಣನು ಹಂಚಿದನು. ಆತ ಸಂಕೋಚವನ್ನು ರಥದಲ್ಲಿ ಹೇಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 6 ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಷ್ಟ್ರನಾಥ ಬೋಧಿಸಿದ 4 ತತ್ವಗಳಾವು. 1ನೇದು ಅಹಿಂಸೆ, 2ನೇದು ಸತ್ಯ, 3ನೇದು ಆಸೆ ಕಡಿಯುವುದು, 4ನೇದು ಅಪರಿಗ್ರಹ ಆಸ್ತಿಯನ್ನು ಹೊಂದಿರುವುದು, 5ನೇ ತತ್ವವಾದ ಬ್ರಹ್ಮಚಾರ್ಯವನ್ನು ವರ್ಧಮಾನ ಬೋಧಿಸಿದ ಇವನು 24ನೇ ತತ್ವ ವಿಶಾಲೆ ಕುಡಲ ಗ್ರಾಮದಲ್ಲಿ ಜನಿಸಿದವರು. ವರ್ಧಮಾನ ಮಹಾವೀರವರ ತಂದೆ ತಾಯಿ ಹೆಸರೇನು? ವರ್ಧಮಾನ ಅವರು ಎಷ್ಟನೇ ಅವರು ತೀರ್ಥಂಕರು? ಆವಿಷ್ಕಾರ 24ನೇ चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या हो पैदल कभी न बेड़क चलना। चलती बस यानी जाती हुई बस पर हमें चढ़ना नहीं चाहिए, क्योंकि चढ़ते वक्त हमारा पैर या हाथ फिसल गए तो हमें ही दुर्घटना होगी। और कभी मत कूदो, कभी भी चलती हुई बस पर हमें कूदना नहीं चाहिए, कब स्टॉप लेगा तभी हमें उतरना चाहिए। बस में चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या हो पैदल कभी न बेड़क चलना। न जाने क्यों बच्चों को सड़क पर जाकर क्या नहीं करना चाहिए? हाथ उठाओ, मैं पूछती हूँ, आंसर बोलो। प्रताप। बच्चों को सड़क पर जाकर खेलना नहीं। साइकिल पर हो या पैदल हमें अंधाधुंधा बेड़क न चलना चाहिए। सही आंसर, बेड़क नहीं चलना चाहिए। चलती बस में क्या नहीं करना चाहिए? चलती बस में कभी चलना नहीं चाहिए और कभी मत उड़ना चाहिए। ಶುಭ ಮಧ್ಯಾಹ್ನ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು ವಿಜ್ಞಾನ 1ನೇ ಪಾಠದ ನೇತ್ರ ಮತ್ತು ಸಹಭಾಗಿತ್ವವನ್ನು ಅಭ್ಯಾಸ ಮಾಡೋಣ. ಇದು ಮಾನವನ ಮೆದುಳು, ಇದರ ಮುಮ್ಮೆದುಳು, ಇದ ಹಿಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಇದ ಮೆದುಳು ಪರಿಣಾಮದಿಂದ ಬರ್ತದೆ ಮತ್ತು ಇದರ ಪ್ಯೂಟರಿ ಗ್ರಂಥಿ. ನಾವು ಇಂದು ಕನ್ನಡ ವಿಷಯದ ಶಿಕ್ಷಕರಾಗಿ ಬಂದಿದ್ದೇವೆ. ನಾನು ಇಂದು ಮೊದಲನೇ ಪಾಠವಾದ 1ನೇ ಪಾಠ ಪ್ರಜಾನಿಷ್ಠೆ ಇದನ್ನು ಬರೆದ ಕೃತಿಗಳ ಹೆಸರು ಸಾಸಿ ಮರಳಯ್ಯ ಅವರು. ಇವರು 1931 ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದವರು. ಇವರ ತಂದೆ ಶಿವರುದ್ರಯ್ಯ. ಇವರ ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯಗಾಥ, ಇಂತಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ದೊರೆತ ಮರಣ ಹೊಂದಿದ್ದಾರೆ. ಲೋಹದ ಪಾತ್ರೆ ಗೌಂಡ ಗ್ರಾಮದ ಮುಖ್ಯಸ್ಥ ವಿಜಯ ಯಾತ್ರೆ ಊರಿನ ಹಿರಿಯರು. ಇವರ ಪೂರ್ಣ ಹೆಸರೇನು? ಸಾಸಿ ಮರಳಯ್ಯ ಅವರ ತಂದೆ ತಾಯಿಯರ ಹೆಸರೇನು? ತಂದೆ ಸುಮಂತ್ರಯ್ಯ, ತಾಯಿ